ಕರ್ನಾಡಿನ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ ಭಾರತ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ MCQಗಳನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಅದು ಯಾವುದು ಅಂತಂದರೆ, ನಮ್ಮ ಸಂಸ್ಥೆಯಾಗಿರುವಂತಹ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರನಲ್ಲಿ ಪ್ರತಿ ತಿಂಗಳು ಕೂಡ 10 ಮತ್ತು 25ನೇ ತಾರೀಕಿಗೆ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತವೆ. ನಮ್ಮಲ್ಲಿ KS, PSI, ಪೊಲೀಸ್, RRB, SSC ಮತ್ತು ಬ್ಯಾಂಕ್ ಎಕ್ಸಾಮ್ಗೆ ಬೇಕಾಗಿರುವಂತಹ ತರಬೇತಿಯನ್ನು ನೀಡಲಾಗುತ್ತದೆ. ಮತ್ತು ಈ ನಮ್ಮ ತರಬೇತಿ ಸಂಸ್ಥೆ ವಿಶೇಷತೆ ಏನು ಅಂತಂದರೆ, ಅತ್ಯಂತ ನುರಿತ ಉಪನ್ಯಾಸಕರಿಂದ ಪಾಠ ಬೋಧನೆಯನ್ನು ಮಾಡಲಾಗ್ತದೆ ಮತ್ತು ಸುಸಜ್ಜಿತವಾದಂತಹ ಕೊಠಡಿ ವ್ಯವಸ್ಥೆದ, ಆಸನ ವ್ಯವಸ್ಥೆಯು ಕೂಡ ಅದ ಮತ್ತು ಮೂಲಭೂತ ಸೌಕರ್ಯಗಳು, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ನಮ್ಮ ಸಂಸ್ಥೆ ಇವತ್ತಿನ ದಿವಸ ಮುನ್ನಡೆಯುತ್ತಿದೆ. ಮತ್ತು ಇನ್ನೊಂದು ಅತಿ ವಿಶೇಷವಾದಂಥ ಮಾಹಿತಿ ಏನು ಅಂತಂದರೆ, ಇತ್ತೀಚೆಗೆ ರಚನೆಯಾಗಿರುವಂಥ ಪ್ರಶ್ನೆ ಪತ್ರಿಕೆಗೆ ಅನುಸಾರವಾಗಿ ಪ್ರತಿ ರವಿವಾರ ಕೂಡ ಉಚಿತವಾಗಿ ಮಾದರಿ ಪರೀಕ್ಷೆಯನ್ನು ನಾವು ಕೈಗೊಳ್ತಾ ಇದ್ದೇವೆ. ನಮ್ಮಲ್ಲಿ ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳಿಗೂ ಮತ್ತು ಹೊರಗಡೆ ಇರುವಂಥ ವಿದ್ಯಾರ್ಥಿಗಳು ಕೂಡ ಉಚಿತವಾಗಿ ಮಾದರಿ ಪರೀಕ್ಷೆ ಇರ್ತದೆ. ಅದು ಕೂಡ ನೀವು ಸದುಪಯೋಗ ಪಡೆದುಕೊಳ್ಬೋದು ವಿದ್ಯಾರ್ಥಿಗಳೇ. ಮತ್ತು ಈ ನಮ್ಮ ಸಂಸ್ಥೆ ವಿಜಯಪುರದಲ್ಲಿ ಎಲ್ಲಿ ಕಂಡು ಬರ್ತದೆ ಅಂತಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಪ್ರಮುಖವಾದಂಥ ಹಬ್ಬ ಆಗಿರುವಂಥ ಈ ವಿಜಯಪುರದ ಮೀನಾಕ್ಷಿ ಚೌಕ್ನಲ್ಲಿ ತರಗತಿಗಳು ಕೂಡ ಅದೇ ಸ್ಥಳದಲ್ಲಿ ನಡೀತಾವೆ ಮತ್ತು ಆಫೀಸ್ ಕೂಡ ಇದೇ ಮೀನಾಕ್ಷಿ ಚೌಕ್ನಲ್ಲಿ ಶೀತಲ್ ಬಿಲ್ಡಿಂಗ್ ಅಂತ ಇದೆ. ಆ ಶೀತಲ್ ಬಿಲ್ಡಿಂಗ್ನಲ್ಲಿ ನಮ್ಮ ತರಗತಿಗಳು ಮತ್ತು ಆಫೀಸ್ ಕೂಡ ಕಂಡು ಬರ್ತದೆ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾದರೆ ನೀವು ಸಂಪರ್ಕಿಸಬೇಕಾಗಿರುವಂಥ ಒಂದು ಮೊಬೈಲ್ ಸಂಖ್ಯೆ ಯಾವುದು ಅಂತಂದರೆ 9900667411 ಈ ನಂಬರಿಗೆ ಕೂಡ ಕರೆ ಮಾಡಬಹುದು. ಮತ್ತು ಇದು ಅಲ್ಲದೆ ಇನ್ನೊಂದು ನಂಬರ್ ಕೂಡ ಇದೆ, 9964205097 ನಂಬರಿಗೆ ಕೂಡ ನೀವು ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಸ್ನೇಹಿತರೆ. ಇವತ್ತು ನಾವು ಪ್ರಶ್ನೆಗಳನ್ನು ಚರ್ಚೆ ಮಾಡ್ಕೊಂತ ಹೋಗೋಣ. ಭಾರತ ಸಂವಿಧಾನಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ನೋಡ್ಕೊಂತ ಹೋಗೋಣ. ಒಂದನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡಿ. ಪರೀಕ್ಷೆಗೆ ಈ ಭಾರತ ಸಂವಿಧಾನದ ಮೇಲಿನ ಪ್ರಶ್ನೆಗಳು ಬಹಳ ಮುಖ್ಯವಾಗಿರುವಂಥದ್ದು, ಯಾಕಂದ್ರೆ ಪ್ರಶ್ನೆಗಳು ಬಂದೇ ಬರ್ತವೆ. ಇಲ್ಲಿ ಪ್ರಶ್ನೆಗಳು ನೋಡೋದಾದ್ರೆ ನೋಡ್ರಿ, ಕೆಳಗಿನ ರಿಟ್ಗಳಲ್ಲಿ ಯಾವುದು ಕಾನೂನು ಬಾಹಿರ ಬಂಧನದೊಂದಿಗೆ ವ್ಯವಹರಿಸುತ್ತದೆ ಅಂತದ್ದು. ಅಂದರೆ ಕೆಳಗಡೆ ಕೆಲವೊಂದಿಷ್ಟು ರಿಟ್ಗಳು ಕೊಟ್ಟಿದ್ದಾರೆ. ಆ ಕೆಳಗಡೆ ಇರುವಂಥ ರಿಟ್ಗಳಲ್ಲಿ ಯಾವುದು ಕಾನೂನು ಬಾಹಿರ ಬಂಧನದೊಂದಿಗೆ ವ್ಯವಹರಿಸುತ್ತದೆ ಅಂತಿದೆ. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ನೋಡಿ ಯಾವ ರೀತಿ ಇದಾವೆ ಅಂತಂದರೆ, ಆಪ್ಷನ್ಸ್ ಎ ಮ್ಯಾಂಡಮಸ್ ಅಂತಿದೆ, ಬಿ ಸರ್ಶ್ಯೂರರಿ ಅಂತಿದೆ, ಸಿ ಹೇಬಿಯಸ್ ಕಾರ್ಪಸ್ ಅಂತ ಇದೆ, ಡಿ ಕೋವಾರಂಟ್ ಅಂತ ಇದೆ. ಹಾಗಾದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ಕೆಳಗಿನ ರಿಟ್ಗಳಲ್ಲಿ ಯಾವುದು ಕಾನೂನು ಬಾಹಿರ ಬಂಧನದೊಂದಿಗೆ ವ್ಯವಹರಿಸುತ್ತದೆ? ಗಮನಿಸಬೇಕು, ಕಾನೂನು ಬಾಹಿರ ಬಂಧನ ಅಂತಿದೆ. ಹಾಗಾದ್ರೆ ಸರಿಯಾದಂಥ ಒಂದು ಉತ್ತರ ಯಾವುದು, ರಿಟ್ ಯಾವುದು ಅಂತಂದರೆ ಹೇಬಿಯಸ್ ಕಾರ್ಪಸ್ನೇ. ಏನಿದು ಹೇಬಿಯಸ್ ಕಾರ್ಪಸ್ ಅನ್ನೋದು? ಕಾನೂನು ಬಾಹಿರ ಬಂಧನದೊಂದಿಗೆ ವ್ಯವಹರಿಸ್ತದೆ ಅಂತ ಕೇಳೋರು. ಏನು ಹಾಗಂದ್ರೆ ಇಲ್ಲಿ ನೋಡ್ರಿ, ಹೇಬಿಯಸ್ ಕಾರ್ಪಸ್, ಈ ಹೇಬಿಯಸ್ ಕಾರ್ಪಸ್ ಎಂಬುದು ಯಾವ ಭಾಷೆಯ ಪದ ಅಂತಂದರೆ ಲ್ಯಾಟಿನ್ ಭಾಷೆಯ ಪದ. ಇದು ನಿಮ್ಗೆ ಗೊತ್ತಿರಲಿ, ಲ್ಯಾಟಿನ್ ಭಾಷೆಯ ಪದ ಅಂತ ಹೇಳ್ತೀವಿ. ಅಂದರೆ ಇದರ ಅರ್ಥ ಏನು? ಹೇಬಿಯಸ್ ಕಾರ್ಪಸ್ ಅಂತಂದರೆ ಟು ಹ್ಯಾವ್ ಎ ಬಾಡಿ, ಟು ಹ್ಯಾವ್ ಎ ಬಾಡಿ ಅಂದರೆ, ಟು ಹ್ಯಾವ್ ಬಾಡಿ ಅಂದರೆ ದೇಹವನ್ನು ಹಾಜರುಪಡಿಸು ಎಂದರ್ಥ, ಹಾಜರುಪಡಿಸು ಎಂದರ್ಥ. ಹಾಗಾದರೆ ಯಾರ ದೇಹವನ್ನು ಹಾಜರುಪಡಿಸಬೇಕು ಅಂತಂದರೆ, ಬಂಧನದಲ್ಲಿರುವಂಥ ವ್ಯಕ್ತಿ, ಯಾರಿಗೆ ಬಂಧಿಸಲಾಗಿದೆಯೋ ಆ ವ್ಯಕ್ತಿಯನ್ನು, ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ಹಾಜರುಪಡಿಸುವುದು. ಹಾಗಾದರೆ ಯಾರ ಮುಂದೆ ಹಾಜರುಪಡಿಸಬೇಕು? ಬಂಧಿಸಿರುವಂಥ ವ್ಯಕ್ತಿಯನ್ನು ಯಾರ ಮುಂದೆ ಹಾಜರುಪಡಿಸಬೇಕು ಅಂತಂದರೆ ನ್ಯಾಯಾಲಯದ ಮುಂದೆ ಅಥವಾ ನ್ಯಾಯಾಧೀಶರ ಮುಂದೆ. ಗಮನಿಸ್ರಿ, ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕೆ ನಾವು ಏನಂತ ಕರಿತೇವೆ? ಹೇಬಿಯಸ್ ಕಾರ್ಪಸ್ ಅಂತ ಕರಿತೇವೆ. ಬಂಧಿಸಿದ ಎಷ್ಟು ಗಂಟೆಯ ಒಳಗಾಗಿ ಹಾಜರುಪಡಿಸಬೇಕು ಅಂತಂದರೆ ಬಂಧಿಸಿದ 24 ಗಂಟೆಯ ಒಳಗಾಗಿ ಹಾಜರುಪಡಿಸಬೇಕು. ಒಂದು ವೇಳೆ ದೂರದ ಸ್ಥಳದಲ್ಲಿ ಬಂಧನ ಮಾಡಿದರೆ ಸಮಯವನ್ನು ಹೊರತುಪಡಿಸಿ, ಅವರು ಬರುವಂತಹ ಸಮಯವನ್ನು ಹೊರತುಪಡಿಸಿ 24 ಗಂಟೆಯ ಒಳಗಾಗಿ ಆ ವ್ಯಕ್ತಿಯನ್ನು ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಂದ್ರೆ, ದೂರದ ಸ್ಥಳದಲ್ಲಿ ಏನಾದ್ರು ಅರೆಸ್ಟ್ ಮಾಡಿದರೆ, ಬಂಧಿಸಿದರೆ ಸಂಚಾರದ ಸಮಯ ಅಂತ ಹೇಳ್ತೇವೆ ನಾವು. ಬರುವಂಥ ಸಮಯ, ಈ ಸಂಚಾರಕ್ಕೆ ಸಮಯ ಬೇಕಲ್ಲ,
ಹೀಗಾಗಿ ಆ ಸಂಚಾರದ ಸಮಯವನ್ನು ಹೊರತುಪಡಿಸಿ 24 ಗಂಟೆಯ ಒಳಗಾಗಿ ವ್ಯಕ್ತಿಯನ್ನ ಹಾಜರುಪಡಿಸಬೇಕು. ಇದೇ ರಿಟ್ಟನ್ನು, ಈ ಹೇಬಿಯಸ್ ಕಾರ್ಪಸ್ ರಿಟ್ಟನ್ನು ವ್ಯಕ್ತಿಯ ಸ್ವಾತಂತ್ರ್ಯದ ಹೆಗ್ಗುರುತು ಅಂತ ಕರೀತಾರೆ. ವ್ಯಕ್ತಿ ಸ್ವಾತಂತ್ರ್ಯದ ಮಹಾಗುರುತು ಅಥವಾ ದೊಡ್ಡ ಚಿಹ್ನೆ ಹೆಗ್ಗುರುತು ಅಂತ ಕರೀತಾರೆ. ಅದು ಕೂಡ ಗೊತ್ತಿರಲಿ, ಬಹಳಷ್ಟು ಸಲ ಅದು ಕೂಡ ಕ್ವಶನ್ ಆಗಿರುವಂಥದ್ದು. ಹಾಗಾದ್ರೆ ಸ್ನೇಹಿತರೆ, ಇಲ್ಲಿ ಉಳಿದಂಥ 3 ಕೂಡ ಅದಾವೆ. ಮ್ಯಾಂಡಮಸ್ ಅಂತ ಇದೆ, ಸರ್ಶ್ಯೂರರಿ ಇದೆ, ಕೋವಾರಂಟ್ ಅಂತ ಇದೆ. ಹಾಗಾದ್ರೆ ಮ್ಯಾಂಡಮಸ್ ಅಂದರೆ ಏನು? ಮ್ಯಾಂಡಮಸ್ ಅಂದರೆ ಪರಮಾದೇಶ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಏನಂತ ಕರಿತೀವಿ ಅಂತಂದರೆ ಪರಮಾದೇಶ. ಅಂದರೆ ಹೆಸರೇ ಹೇಳ್ತದೆ, ನಾವು ಆದೇಶಿಸುತ್ತೇವೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಮ್ಯಾಂಡಮಸ್ ರಿಟ್ಟ ಯಾರಿಗೆ ಆದೇಶ ಮಾಡ್ತದೆ ಅಂತಂದರೆ ಸರ್ಕಾರ ಅಧಿಕಾರಿಗಳಿಗೆ, ಅಂದರೆ ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ತಿರುವಂಥ ಅಧಿಕಾರಿಗಳಿಗೆ ಮತ್ತು ಅಧೀನ ನ್ಯಾಯಾಲಯದ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಿಸಲು ಏನಾದರೂ ವಿಫಲವಾದರೆ, ತಮ್ಮ ಕರ್ತವ್ಯಗಳು ಸರಿಯಾಗಿ ನಿರ್ವಹಿಸದೇ ಇದ್ದರೆ ಅಂಥ ವ್ಯಕ್ತಿಗಳ ವಿರುದ್ಧ ಹೊರಡಿಸುವಂಥ ರಿಟ್ಟೆ ಯಾವುದು ಅಂತಂದರೆ ಪರಮಾದೇಶ ಅಥವಾ ಮ್ಯಾಂಡಮಸ್. ಹಾಗಾದ್ರೆ ಈ ಮ್ಯಾಂಡಮಸ್ ಅಥವಾ ಪರಮಾದೇಶ ಯಾರ ವಿರುದ್ಧ ಹೊರಡಿಸಲಿಕ್ಕೆ ಬರುವುದಿಲ್ಲ ಅಂತ ಕ್ವಶನ್ ಕೇಳ್ತಾನೆ. ಒಂದು ರಾಷ್ಟ್ರಪತಿ, ನೋಡ್ರಿ, ರಾಷ್ಟ್ರಪತಿಯವರ ವಿರುದ್ಧ ಹೊರಡಿಸಲಿಕ್ಕೆ ಬರುವುದಿಲ್ಲ, ರಾಜ್ಯಪಾಲರ ವಿರುದ್ಧ ಹೊರಡಿಸಲಿಕ್ಕೆ ಬರುವುದಿಲ್ಲ, ಮತ್ತು ಖಾಸಗಿ ವ್ಯಕ್ತಿಗಳ ವಿರುದ್ಧ ಹೊರಡಿಸಲಿಕ್ಕೆ ಬರುವುದಿಲ್ಲ. ನೀವು ಹಿಂಗೆ ಕೆಲಸ ಮಾಡಬೇಕು, ನೀವು ಹಿಂಗೆ ಇರಬೇಕು ಅಂತೇಳಿ ಅವರಿಗೆ ಆಜ್ಞೆ ಮಾಡಲಿಕ್ಕೆ ಅಥವಾ ರಿಟ್ ಹೊರಡಿಸಲಿಕ್ಕೆ ಬರುವುದಿಲ್ಲ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಇನ್ನೊಂದು ರಿಟ್ ಇದೆ ನೋಡಿ, ಸರ್ಸಿಯೋರರಿ ಅಂತಿದೆ. ಸರ್ಸಿಯೋರಿ ಅಂತಂದರೆ ನ್ಯಾಯಾಲಯದಲ್ಲಿ ನಡೆಯುವಂಥ ಪ್ರಕರಣಗಳನ್ನು, ಅಂದರೆ ಎಂಥ ಕೆಳ ನ್ಯಾಯಾಲಯದಲ್ಲಿ ನಡೆಯುತ್ತಿರುವಂಥ ಪ್ರಕರಣಗಳನ್ನು ಮೇಲಿನ ನ್ಯಾಯಾಲಯಗಳಿಗೆ ವರ್ಗಾಯಿಸುವುದನ್ನು ಸರ್ಸಿಯೋರರಿ ಅಂತ ಕರಿತೇವೆ. ಇದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಒಂದು ರಿಟ್ಟು. ನೆಕ್ಸ್ಟ್ ಕೋವಾರಂಟ್ ಅಂತ ಇದೆ ನೋಡ್ರಿ. ಕೋವಾರಂಟ್ ಯಾರ ವಿರುದ್ಧ ಹೊರಡಿಸಲಾಗುವಂಥ ಒಂದು ರಿಟ್ ಅಂತಂದರೆ ಯಾರಾದರೂ ಅಕ್ರಮವಾಗಿ ಸರ್ಕಾರದ ಹುದ್ದೆಯನ್ನು ಪಡೆದುಕೊಂಡಿದ್ರೆ ಅಥವಾ ಕಾನೂನು ಬಾಹಿರವಾಗಿ ಸರ್ಕಾರಿ ಹುದ್ದೆಯನ್ನು ಪಡೆದುಕೊಂಡಿದ್ರೆ ಅಥವಾ ಅರ್ಹತೆ ಇಲ್ಲದೆ ಸರ್ಕಾರಿ ಹುದ್ದೆಯನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿಯ ವಿರುದ್ಧ ಹೊರಡಿಸಲಾಗಿರುವಂತಹ ಒಂದು ರಿಟ್ಟೆ ಯಾವುದು ಅಂತಂದರೆ ಇಲ್ಲಿ ಕೋವಾರಂಟ್ ಅಂತ ಹೇಳ್ತೀವಿ. ಸೊ ಈ ರಿಟ್ಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ರಿಟ್ಗಳ ಮೇಲೆ ಒಂದು ಕ್ವಶನ್ ಬಂದೇ ಬರ್ತದೆ ಕಡ್ಡಾಯವಾಗಿ, ಹೀಗಾಗಿ ಅದು ಗೊತ್ತಿರಲೇಬೇಕು. ಸೊ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡಿ. ಯಾವ ವರ್ಷದಲ್ಲಿ ಮೂಲಭೂತ ಕರ್ತವ್ಯಗಳು ಭಾರತೀಯ ಸಂವಿಧಾನದಲ್ಲಿ ಒಳಗೊಂಡವು ಅಂತ ಕ್ವಶನ್. ಅಂದರೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್, ಯಾವ ವರ್ಷದಲ್ಲಿ ಮೂಲಭೂತ ಕರ್ತವ್ಯಗಳು ಭಾರತೀಯ ಸಂವಿಧಾನದಲ್ಲಿ ಒಳಗೊಂಡವು ಅಂತ ಕ್ವಶನ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ನೋಡಿ. ಎ 1976, ಬಿ 1965, ಸಿ 1970, ಡಿ 1982 ಅಂತಿದೆ. ಹಾಗಾದರೆ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಒಳಗೊಂಡಿರುವುದು ಯಾವಾಗ ಅಂತಂದರೆ 1976ರಲ್ಲಿ ಸ್ನೇಹಿತರೆ, ಸರಿಯಾದಂಥ ಉತ್ತರ. ಇಲ್ಲಿ 1976ರಲ್ಲಿ 42ನೇ ತಿದ್ದುಪಡಿಯನ್ನು ಮಾಡ್ತಾರೆ. ಯಾರ ಸಮಿತಿಯ ಶಿಫಾರಸಿನ ಮೇರೆಗೆ ಅಂತಂದರೆ ಸರ್ದಾರ್ ಸ್ವರ್ಣಸಿಂಗ ಸಮಿತಿ ಬರ್ತಾರೆ. ಸರ್ದಾರ್ ಸ್ವರ್ಣಸಿಂಗ ಅಂತ ಹೇಳ್ತೇವೆ ನಾವು. ಸರ್ದಾರ್ ಸ್ವರ್ಣಸಿಂಗ ಸಮಿತಿಯ ಶಿಫಾರಸಿನ ಮೇರೆಗೆ 1976ರಲ್ಲಿ 42ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ, ಈ 42ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಭಾರತ ಸಂವಿಧಾನಕ್ಕೆ ಭಾಗ 4A ಭಾಗ 4A 51A ವಿಧಿಯಡಿಯಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳು ಅಂತಂದರೆ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ತಾರೆ. 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ತಾರೆ. ಆದರೆ ಇವತ್ತಿನ ದಿವಸ ಪ್ರಸ್ತುತ ಸಂವಿಧಾನದಲ್ಲಿರುವಂತಹ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಅಂತಂದರೆ 11. ಇಂದು ಕಂಡು ಬರ್ತಕ್ಕಂಥ ಮೂಲಭೂತ ಕರ್ತವ್ಯ ಸಂಖ್ಯೆ ಎಷ್ಟು ಅಂತಂದ್ರೆ 11. ಹಾಗಾದರೆ ಈ 11ನೇ ಮೂಲಭೂತ ಕರ್ತವ್ಯನ್ನ ಯಾವ ವರ್ಷದಲ್ಲಿ ಸೇರಿಸೋರೋ ಆ 11ನೇ ಮೂಲಭೂತ ಕರ್ತವ್ಯ ಯಾವುದು ಅಂತ ನೋಡೋದಾದ್ರೆ 2002ರಲ್ಲಿ ಭಾರತ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸ್ತಾರೆ. ಆ 11ನೇ ಮೂಲಭೂತ ಕರ್ತವ್ಯ ಯಾವುದು ಅಂತ ಕೇಳಿದ್ರೆ 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ
ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಿಸುವುದು. ನೋಡಿ, ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಿಸುವುದು ಯಾರ ಕರ್ತವ್ಯವಾಗಿದೆ ಅಂತಂದರೆ ಪಾಲಕರು ಅಥವಾ ಪೋಷಕರ ಕರ್ತವ್ಯವಾಗಿದೆ. ಇದು 11ನೇ ಮೂಲಭೂತ ಕರ್ತವ್ಯ ಅಂತ ಹೇಳ್ತೀವಿ. ಅಂದರೆ ಈ ಕ್ವಶನ್ ಕೇಳ್ತಾನ್ರಿ, ಪ್ರಸ್ತುತ ಸಂವಿಧಾನದಲ್ಲಿ ಕಂಡು ಬರುವಂತಹ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು? 11, 10 ಅಲ್ಲ. ಸಂವಿಧಾನದ ಪ್ರಾರಂಭದಲ್ಲಿ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಅಂತಂದರೆ 10, ಪ್ರಸ್ತುತ ಎಷ್ಟು? 11. ಹಾಗಾದ್ರೆ ಇನ್ನೊಂದಿದೆ ಕ್ವಶನ್ಸ್ ಕೇಳಿದ್ದಾರೆ, ಬಹಳಷ್ಟು ಸಲ ಕೇಳಿದ್ದಾರೆ. ನ್ಯಾಯಮೂರ್ತಿ ಜೆ.ಎಸ್. ವರ್ಮಾ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ನ್ಯಾಯಮೂರ್ತಿ ಜೆ.ಎಸ್. ವರ್ಮಾ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಮೂಲಭೂತ ಕರ್ತವ್ಯಗಳ ಪರಿಶೀಲನೆಗೆ ನೇಮಕಗೊಳಿಸಿರುವಂತಹ ಒಂದು ಸಮಿತಿ ಯಾವುದು ಅಂತಂದರೆ ಜೆ.ಎಸ್. ವರ್ಮಾ ಸಮಿತಿ. ಆ ಜೆ.ಎಸ್. ವರ್ಮಾ ಸಮಿತಿ 1999ರಲ್ಲಿ ನೇಮಕ ಮಾಡ್ತಾರೆ ನ್ಯಾಯಮೂರ್ತಿ ಜೆ.ಎಸ್. ವರ್ಮಾ ಸಮಿತಿ. ಇದು ಕೂಡ ಗೊತ್ತಿರಬೇಕು. ಕರ್ತವ್ಯಗಳು ಯಾವ ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ ಅಂತಂದರೆ ರಷ್ಯಾ ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ. ಇದು ಕೂಡ ಗೊತ್ತಿರಬೇಕು, ರಷ್ಯಾ ರಾಷ್ಟ್ರದಿಂದ ಎರವಲು. ಸೊ ನೆಕ್ಸ್ಟ್ ಕ್ವಶನ್ ಯಾವುದಿದೆ ಅಂತ ನೋಡೋಣ. ನೋಡಿ, ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಪೀಠಿಕೆ ಅಥವಾ ಪ್ರಿಯಂಬಲ್. ಸಂವಿಧಾನದ ಪೀಠಿಕೆಗೆ ಸಮಾಜವಾದಿ, ಗಮನಿಸಬೇಕು, ಸಮಾಜವಾದಿ ಮತ್ತು ಧರ್ಮ ನಿರಪೇಕ್ಷ ಶಬ್ದಗಳು ಈ ತಿದ್ದುಪಡಿಯಿಂದ ಸೇರಲ್ಪಟ್ಟವು ಅಂತ ಕ್ವಶನ್ಸ್ ಇದೆ. ಅಂದರೆ ಸಂವಿಧಾನದ ಪೂರ್ವ ಪೀಠಿಕೆ ಪ್ರಸ್ತಾವನೆ, ಪ್ರಿಯಂಬಲ್ ಅಂತ ಏನು ಕರಿತೇವೋ ಅದಕ್ಕೆ ಸಮಾಜವಾದಿ ಮತ್ತು ಧರ್ಮ ನಿರಪೇಕ್ಷ ಶಬ್ದಗಳು ಯಾವ ತಿದ್ದುಪಡಿಯಿಂದ ಸೇರಿಸಲಾಗಿದೆ ಅಂತಕ್ಕಂಥ ಕ್ವಶನ್. ಆಪ್ಷನ್ಸ್ ನೋಡಿ ಯಾವ ರೀತಿ ಇದೆ ಅಂತಂದರೆ, ಎ ಆಪ್ಷನ್ಸ್ ಏನಿದೆ ಅಂತಂದರೆ 41ನೇ ತಿದ್ದುಪಡಿ ಅಂತಿದೆ, ಬಿ ಆಪ್ಷನ್ಸ್ 42ನೇ ತಿದ್ದುಪಡಿ ಅಂತಿದೆ, ಸಿ ಆಪ್ಷನ್ಸ್ 44ನೇ ತಿದ್ದುಪಡಿ ಅಂತಿದೆ, ಡಿ ಆಪ್ಷನ್ಸ್ 46ನೇ ತಿದ್ದುಪಡಿ ಅಂತಿದೆ. ಹಾಗಾದ್ರೆ ಈ ಪದಗಳು ಸೇರಿಸಿದ್ದು ಎಷ್ಟನೇ ತಿದ್ದುಪಡಿಯ ಪ್ರಕಾರ? ನೋಡ್ರಿ, ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಇಲ್ಲಿದೆ ನೋಡ್ರಿ, 42ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಇದು ಕೂಡ ಭಾರತ ಸಂವಿಧಾನಕ್ಕೆ 1976ರಲ್ಲಿ 42ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ 42ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಮುಖ್ಯವಾಗಿ 3 ಪದಗಳನ್ನು ಸೇರಿಸ್ತಾರೆ. ಎಷ್ಟು? 3 ಪದಗಳು ಗೊತ್ತಿರಬೇಕು. ಇಲ್ಲಿ 2 ಕೊಟ್ಟಿದ್ದಾರೆ, ಸಮಾಜವಾದಿ ಮತ್ತು ಧರ್ಮ ನಿರಪೇಕ್ಷ ಅಂತೇಳಿ. ಆ್ಯಕ್ಚುಲಿ ಧರ್ಮ ನಿರಪೇಕ್ಷದ ಅರ್ಥ ಕೊಟ್ಟಿದ್ದಾರೆ. ಆ 3 ಪದಗಳು ಯಾವ್ಯಾವು ನೋಡ್ರಿ, ಗಮನಿಸ್ರಿ. ಒಂದು ಇಲ್ಲೇ ಇದೆ, ಸಮಾಜವಾದಿ ಅಂತ ಹೇಳ್ತೇವೆ, ಸಮಾಜವಾದಿ. 2 ಜಾತ್ಯತೀತ. 3 ಐಕ್ಯತೆ. ಈ 3 ಪದಗಳನ್ನು ಭಾರತ ಸಂವಿಧಾನದ ಪೂರ್ವ ಪೀಠಿಕೆಗೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡೋರ ಮೂಲಕ ಸೇರ್ಪಡೆಗೊಳಿಸ್ತಾರೆ. ಸೋಷಿಯಾಲಿಸ್ಟಿಕ್ ಸೆಕ್ಯುಲರ್ ಇಂಟಿಗ್ರಿಟಿ ಅಂತ ಹೇಳ್ತೇವೆ ನಾವು. ಹಾಗಾದ್ರೆ ಇಲ್ಲಿ ಸರ್ ಸಮಾಜವಾದಿ ಓಕೆ ಬರ್ದಿರಿ, ಸಮಾಜವಾದಿ. ಇಲ್ಲಿ ಧರ್ಮ ನಿರಪೇಕ್ಷ ಅಂತ ಕೊಟ್ಟಾರ, ನೀವು ಬರದೇ ಇಲ್ಲಲ್ಲ, ನೀವು ಹೇಳೇ ಇಲ್ಲಲ್ಲ. ನೋಡ್ರಿ, ಒಂದೊಂದು ಬಾರಿ ಪದಗಳ ಚೇಂಜ್ ಮಾಡಿ ಕೇಳ್ತಾರೆ, ಅರ್ಥ ಚೇಂಜ್ ಆಗ್ತದೆ. ನಿಮ್ಗೆ ಗೊತ್ತಿರಲಿ, ಅರ್ಥ ಅದೇ ಇರ್ತದೆ, ಪದಗಳು ಚೇಂಜ್ ಆಗ್ತದೆ. ಹಾಗಾದರೆ ಇಲ್ಲಿ ಧರ್ಮ ನಿರಪೇಕ್ಷ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಗೊತ್ತಾಗಬೇಕಾದ್ರೆ ಇವುಗಳ ಅರ್ಥ ಗೊತ್ತಿರಬೇಕು. ಹಾಗಾದ್ರೆ ಸಮಾಜವಾದಿ ಅಂದರೆ ಏನು? ಯಾವುದಕ್ಕೆ ನಾವು ಸಮಾಜವಾದಿ ಅಂತ ಕರಿತೇವೆ ಅಂತಂದರೆ ಬಂಡವಾಳಶಾಹಿ, ಗಮನಿಸ್ರಿ, ಬಂಡವಾಳಶಾಹಿ ಮತ್ತು ಕಾರ್ಮಿಕರ ಮಧ್ಯೆ, ಬಂಡವಾಳಶಾಹಿ ಮತ್ತು ಕಾರ್ಮಿಕರ ಮಧ್ಯೆ ಸಮಾನತೆಯನ್ನು ತರುವುದೇ ಸಮಾಜವಾದಿ ಅಂತ ಹೇಳ್ತೇವೆ. ಯಾರ್ಯಾರ ನಡುವೆ? ಬಂಡವಾಳಶಾಹಿ ಮತ್ತು ಕಾರ್ಮಿಕರ ಮಧ್ಯೆ ಸಮಾನತೆಯನ್ನು ತರುವುದು. ಇನ್ನು ಜಾತ್ಯತೀತ ಎಂದರೆ ಧರ್ಮ ನಿರಪೇಕ್ಷ ರಾಷ್ಟ್ರ ಎಂದರ್ಥ. ಅದೇ ಕೇಳಿದ್ದಾರೆ ನೋಡ್ರಿ ಇಲ್ಲಿ ಕ್ವಶನ್, ಧರ್ಮ ನಿರಪೇಕ್ಷ ಅಂತ ಕೊಟ್ಟಿದ್ದಾರೆ. ಜಾತ್ಯತೀತ ಎಂದರೆ ಧರ್ಮ ನಿರಪೇಕ್ಷ ರಾಷ್ಟ್ರ ಎಂದರ್ಥ. ಜಾತ್ಯತೀತ ಎಂದರೆ ಭಾರತದ ಪ್ರತಿಯೊಬ್ಬ ಪ್ರಜೆಯು ತನಗೆ ಇಷ್ಟವಾದಂಥ ಧರ್ಮವನ್ನು ಆಚರಿಸಲು ನೀಡುವಂಥ ಒಂದು ಅವಕಾಶ. ಅದಕ್ಕೆ ನಾವು ಜಾತ್ಯತೀತ ಅಂತ ಕರಿತೀವಿ. ನನಗೆ ಇಷ್ಟವಾದಂಥ ಧರ್ಮವನ್ನು ನಾನು ಆಚರಿಸಬಹುದು, ಅದುವೇ ಜಾತ್ಯತೀತ. ಧರ್ಮ ನಿರಪೇಕ್ಷ ರಾಷ್ಟ್ರ ಅಂದರೆ ಒಂದು ಯಾವುದೇ ಧರ್ಮವನ್ನು ರಾಷ್ಟ್ರ ಧರ್ಮವೆಂದು ಘೋಷಿಸಿಕೊಳ್ಳದೇ ಇರುವುದು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತೇವೆ. ಸೊ ಇದರ ಅರ್ಥನೇ ಅಲ್ಲಿ ಕೊಟ್ಟಿದ್ದಾರೆ. ಅಂದರೆ ಜಾತ್ಯತೀತರೇ ಕೊಡಬಹುದು ಅಥವಾ ಧರ್ಮ ನಿರಪೇಕ್ಷ ಅಂತಲೇ ಕೊಡಬಹುದು, ಸರಿಯಾಗಿರುವಂಥದ್ದು. ಹಾಗೆ ನೆಕ್ಸ್ಟ್ ಐಕ್ಯತೆ ಅನ್ನೋದು ಒಂದಿದೆ. ಐಕ್ಯತೆ ಅಂತಂದರೆ ಭಾರತ ದೇಶ ಹಲವಾರು ಭಾಷೆ, ಧರ್ಮ, ಜಾತಿ, ಜನಾಂಗ ಎಲ್ಲವೂ ಕೂಡ ಒಳಗೊಂಡವರು ಕೂಡ ಭಾರತ ಎಂಥ ರಾಷ್ಟ್ರವಾಗಿದೆ? ಐಕ್ಯತೆಯ ರಾಷ್ಟ್ರವಾಗಿದೆ. ವಿಭಿನ್ನ
ಸಮುದಾಯ, ವಿಭಿನ್ನ ಭಾಷೆಗಳು, ವಿಭಿನ್ನ ಸಂಸ್ಕೃತಿ ಇರುವಂಥ ರಾಷ್ಟ್ರ ಐಕ್ಯತೆಯಿಂದ ಹೊಂಟಿದೆಯಲ್ಲ, ಎಲ್ಲರೂ ಒಂದು ಅಂತಕ್ಕಂಥ ಭಾವನೆಯಿಂದ ಹೊಂಟಿದೆಯಲ್ಲ, ಅದೇ ಏನು ಅಂತಂದರೆ ಐಕ್ಯತೆ ಅಂತ ಹೇಳ್ತೀವಿ. ಈ ಮೂರೂ ಪದಗಳನ್ನು 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಮೊಟ್ಟ ಮೊದಲ ಬಾರಿಗೆ ಪ್ರಸ್ತಾವನೆಗೆ ಸೇರಿಸ್ತಾರೆ. ಇದು ಕೂಡ ಗೊತ್ತಿರಬೇಕು. ಇನ್ನು ಪ್ರಸ್ತಾವನೆ ಕುರಿತಂತೆ ಇನ್ನೂ ಕೆಲವೊಂದಷ್ಟು ಅಂಶ ಗೊತ್ತಿರಲೇಬೇಕು. ಇಲ್ಲಿ ಪ್ರಸ್ತಾವನೆ ಪಿತಾಮಹ ಅಥವಾ ಪೂರ್ವ ಪೀಠಿಕೆ ಪಿತಾಮಹ ಅಂತ ಯಾರಿಗೆ ಕರೀತಾರೆ ಅಂತಂದರೆ ಜವಾಹರ್ಲಾಲ್ ನೆಹರು ಅವ್ರಿಗೆ ಕರೀತಾರೆ. ಯಾಕೆ ಜವಾಹರ್ಲಾಲ್ ನೆಹರು ಅವ್ರಿಗೆ ಪೂರ್ವ ಪೀಠಿಕೆ ಪಿತಾಮಹ ಅಂತ ಕರೆದ್ರು ಅಂತಂದರೆ 1946 ಗಮನಿಸ್ರಿ, 1946 ಡಿಸೆಂಬರ್ 13ರಂದು ಜವಾಹರ್ಲಾಲ್ ನೆಹರು ಅವರು ದೇಹಗಳ ನಿರ್ಣಯವನ್ನು ಮಂಡನೆ ಮಾಡ್ತಾರೆ. ಆ ದೇಹಗಳ ನಿರ್ಣಯವನ್ನು ಮಂಡನೆ ಮಾಡಿರ್ತಾರೆ. ಆ ದೇಹಗಳ ನಿರ್ಣಯವನ್ನೇ ಮುಂದೆ ಪ್ರಸ್ತಾವನೆಯನ್ನಾಗಿ ಅಳವಡಿಸಿಕೊಳ್ತಾರೆ. ಆ ಕಾರಣಕ್ಕಾಗಿ ಜವಾಹರ್ಲಾಲ್ ನೆಹರು ಅವರನ್ನು ಪೂರ್ವ ಪೀಠಿಕೆ ಪಿತಾಮಹ ಅಂತ ಕರೀತಾರೆ. ಅದು ಕೂಡ ಗೊತ್ತಿರಬೇಕು. ಇನ್ನು ಪ್ರಸ್ತಾವನೆ ಪರಿಕಲ್ಪನೆ ಎರವಲು ಯಾವ ರಾಷ್ಟ್ರದಿಂದ ಪಡೆಯಲಾಗಿದೆ ನೋಡ್ರಿ. ಪ್ರಸ್ತಾವನೆ ಪರಿಕಲ್ಪನೆ ಎರವಲು ಯಾವ ರಾಷ್ಟ್ರದಿಂದ ಪಡೆಯಲಾಗಿದೆ ಅಂತಂದರೆ ಅಮೇರಿಕಾ ಸಂವಿಧಾನದಿಂದ ಪಡೆಯಲಾಗಿದೆ. ಅಮೇರಿಕಾ, ಅದು ಕೂಡ ಗೊತ್ತಿರಬೇಕು. ಪ್ರಸ್ತಾವನೆಯನ್ನು ಸಂವಿಧಾನದ ಕೈಗನ್ನಡಿ ಅಂತ ಕರೀತಾರೆ. ಪ್ರಸ್ತಾವನೆಯನ್ನು ಸಂವಿಧಾನದ ಕೈಗನ್ನಡಿ, ಅದು ಕೂಡ ಗೊತ್ತಿರಲಿ. ಸೊ ಇದು ಈ ಕ್ವಶನ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ನ ಯಾವ ರೀತಿ ಇದೆ ಅಂತ ನೋಡಿ. ಅಟಾರ್ನಿ ಜನರಲ್, ಗಮನಿಸ್ರಿ, ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್ರವರನ್ನು ಉಲ್ಲೇಖಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೆಳಗಡೆ ಹೇಳಿಕೆ ಕೊಟ್ಟಿದ್ದಾರೆ. ಯಾರ್ಯಾರ ಬಗ್ಗೆ? ಒಂದು ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್, ಅವರ ಕುರಿತಂತೆ ಹೇಳಿಕೆಗಳದ ಅವುಗಳನ್ನು ಪರಿಗಣಿಸಿ ಸರಿಯಾದಂಥ ಉತ್ತರ ಯಾವುದಂತ ಕೊಡಬೇಕು. ಸೊ ಒಂದೇ ಹೇಳಿಕೆ ಯಾವ ರೀತಿ ಇದೆ ಅಂತ ನೋಡ್ರಿ. ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿರುವವರು ಅಟಾರ್ನಿ ಜನರಲ್. ನೆಕ್ಸ್ಟ್ ಎರಡನೇ ಹೇಳಿಕೆ ಯಾವ ರೀತಿ ಇದೆ ಅಂತಂದರೆ ಭಾರತದ ಒಂದು ರಾಜ್ಯಕ್ಕೆ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿರೋರು ಅಡ್ವೊಕೇಟ್ ಜನರಲ್. ಗಮನಿಸ್ರಿ, ಇಲ್ಲಿ ಒಂದೇ ಏನದ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತದ. ಭಾರತ ಒಂದು ರಾಜ್ಯಕ್ಕೆ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ, ಭಾರತಕ್ಕೆ ಅಟಾರ್ನಿ ಜನರಲ್ ಇರ್ತಾರೆ ಅಂತ ಹೇಳೋದು ಹೇಳಿಕೆ. ಇಲ್ಲಿ ಒಂದು ರಾಜ್ಯಕ್ಕೆ ಅಡ್ವೊಕೇಟ್ ಜನರಲ್ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಕೆಳಗಡೆ ನೋಡ್ರಿ, ಮೇಲ್ಕಂಡ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವ ಸರಿ ಅಂತ ಇದೆ. ಆಪ್ಷನ್ಸ್ ಎ 1 ಮಾತ್ರ ಸರಿ ಅಂತಿದೆ. ಆಪ್ಷನ್ಸ್ ಬಿ 2 ಮಾತ್ರ ಸರಿ ಅಂತಿದೆ. ಆಪ್ಷನ್ ಸಿ 1 ಮತ್ತು 2 ಸರಿ ಅಂತಿದೆ. ಆಪ್ಷನ್ಸ್ ಡಿ 1 ಅಲ್ಲ 2 ಕೂಡ ಅಲ್ಲ. ಅಂದರೆ ಇವು ಯಾವುವು ಸರಿ ಇಲ್ಲ ಅಂತ ಡಿ ಆಪ್ಷನ್ಸ್ ಇದೆ. ಹಾಗಾದ್ರೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಸ್ನೇಹಿತರೆ, ಇಲ್ಲಿ 1 ಮತ್ತು 2 ಅಂತಿದೆಯಲ್ಲ, ಇದು ಸರಿಯಾಗಿರುವಂಥ ಉತ್ತರ. ಯಾಕಂತಂದರೆ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಅಂತಂದರೆ ಅಟಾರ್ನಿ ಜನರಲ್ ಅವರು. ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಅಂತಂದರೆ ಅಡ್ವೊಕೇಟ್ ಜನರಲ್ ಅವರು. ಸೊ ಹೀಗಾಗಿ 2 ಕೂಡ ಸರಿ. ಇಲ್ಲಿ ಅಟಾರ್ನಿ ಜನರಲ್ ಅಂದರೆ AG ಅಂತ ಕರಿತೇವಲ್ಲ, ಅಟಾರ್ನಿ ಜನರಲ್ ಬಗ್ಗೆ ತಿಳಿಸುವಂಥ ಭಾರತ ಸಂವಿಧಾನದ ವಿಧಿ ಎಷ್ಟು ಅಂದರೆ 76ನೇ ವಿಧಿ. ಇವರನ್ನ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಕರಿತೇವ್ರಿ. ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ, ಇದು ಕೂಡ ಗೊತ್ತಿರಬೇಕು. ಹಾಗಾದರೆ ಕೇಂದ್ರ ಸರ್ಕಾರಕ್ಕೆ ಕಾನೂನು ಸಲಹೆ ಅಥವಾ ಭಾರತ ಸರ್ಕಾರಕ್ಕೆ ಕಾನೂನು ಸಲಹೆ ನೀಡುವ, ಕೇಂದ್ರ ಸರ್ಕಾರ ಅಥವಾ ಭಾರತ ಸರ್ಕಾರಕ್ಕೆ ಕಾನೂನು ಸಲಹೆ ನೀಡುವವರು ಯಾರು ಅಂತಂದರೆ ಅಟಾರ್ನಿ ಜನರಲ್ ಅಂತ ಹೇಳ್ತೀವಿ. ದೇಶದ ಮೊದಲ ಅಟಾರ್ನಿ ಜನರಲ್ ಯಾರು ಅಂತಂದರೆ MC ಸೆಟಲ್ವಾಡ್ ಅಂತ ಹೇಳ್ತೀವಿ. ದೇಶದ ಪ್ರಸ್ತುತ ಅಟಾರ್ನಿ ಜನರಲ್ ಯಾರು ಅಂತಂದರೆ ಪ್ರೆಸೆಂಟ್ ಇರೋರು ಯಾರು ಅಂತಂದರೆ R ವೆಂಕಟರಮಣಿ ಅಂತ ಹೇಳ್ತೀವಿ. R ವೆಂಕಟರಮಣಿ, ಅದು ಕೂಡ ಗೊತ್ತಿರಬೇಕು. R ವೆಂಕಟರಮಣಿ ಪ್ರಸ್ತುತ ಇರುವಂಥ ಅಟಾರ್ನಿ ಜನರಲ್. ಹಾಗಾದರೆ ಈ ಅಟಾರ್ನಿ ಜನರಲ್ ಅವರು ಗೊತ್ತಿರಲಿ, ಅಟಾರ್ನಿ ಜನರಲ್ ಅವರು ನಮ್ಮಲ್ಲಿರುವಂಥ 2 ಸದನಗಳಲ್ಲಿ ಭಾಗವಹಿಸಬೇಕು. 2 ಸದನ ಅಂತಂದರೆ ಒಂದು ಲೋಕಸಭೆಯಲ್ಲಿಯೂ ಭಾಗವಹಿಸಬಹುದು, ರಾಜ್ಯಸಭೆಯಲ್ಲಿಯೂ ಭಾಗವಹಿಸಬಹುದು. ಲೋಕಸಭೆ, ರಾಜ್ಯಸಭೆ ಸದನಗಳಲ್ಲಿ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು. ಅಷ್ಟೇ ಅಲ್ರಿ, ಜಂಟಿ ಅಧಿವೇಶನದಲ್ಲಿ ಕೂಡ ಭಾಗವಹಿಸಬಹುದು. ಜಂಟಿ ಅಧಿವೇಶನ ಅಂತ ಹೇಳ್ತೀವಿ. ಜಂಟಿ ಅಧಿವೇಶನದಲ್ಲಿ ಕೂಡ ಭಾಗವಹಿಸಬಹುದು. ಆದರೆ ಏನು ಹಾಕುವಂತಿಲ್ಲ, ಏನು ಚಲಾಯಿಸುವಂತಿಲ್ಲ ಅಂತಂದರೆ ಮತ ನೀಡುವಂತಿಲ್ಲ, ಮತ ಹಾಕಲಿಕ್ಕೆ ಬರುವುದಿಲ್ಲ. ಲೋಕಸಭೆ, ರಾಜ್ಯಸಭೆ ಅಥವಾ ಜಂಟಿ ಅಧಿವೇಶನ ಸದನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು, ಚರ್ಚೆ ಮಾಡ್ಬೋದು, ಸಲಹೆ ಕೊಡಬಹುದು. ಆದರೆ ನಾವು ವೋಟ್ ಹಾಕ್ತೇವೆ, ಮತ ನೀಡ್ತೀವಿ ಅಂತಂದರೆ ಬರುವುದಿಲ್ಲ.
ಮತ ಚಲಾಯಿಸ್ಲಿಕ್ಕೆ ಬರುವುದಿಲ್ಲ. ಅಷ್ಟೇ ಅಲ್ರಿ, ದೇಶದ ಯಾವುದೇ ನ್ಯಾಯಾಲಯದಲ್ಲಿ ವೀಕ್ಷಕರಾಗಿ ಭಾಗವಹಿಸಬಹುದು. ಬೇಕಾದ ನ್ಯಾಯಾಲಯ ಇರಲಿ, ನಮ್ಮ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಏನು ವೀಕ್ಷಕರಾಗಿ ವೀಕ್ಷಣೆಯನ್ನು ಮಾಡಬಹುದು. ಈ ಅಟಾರ್ನಿ ಜನರಲ್ ಅವ್ರ ಕೆಲಸ ಏನು ಅಂತಂದರೆ, ಕಾನೂನು ಕುರಿತಂತೆ ಭಾರತ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತದೆ. ಮತ್ತು ಇನ್ನೊಂದು ಮುಖ್ಯವಾದಂಥ ಕೆಲಸ ಏನು ಅಂತಂದರೆ, ಭಾರತ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟಿನಲ್ಲಿ ವಾದ ಮಾಡುತ್ತದೆ. ಇದು ಅಟಾರ್ನಿ ಜನರಲ್ ಬಗ್ಗೆ ಇರುವಂಥ ಒಂದಿಷ್ಟು ಮಾಹಿತಿ ಗೊತ್ತಿರಲೇಬೇಕು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ ಅಂತ ನೋಡಿ. ಪ್ರತಿಯೊಂದು ಗ್ರಾಮ ಪಂಚಾಯತಿಯ ಅಧಿಕಾರಾವಧಿಯು ಈ ದಿನಾಂಕದಿಂದ 5 ವರ್ಷಗಳದ್ದಾಗಿರಬೇಕು. ಅಂದರೆ ಪ್ರತಿಯೊಂದು ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಂದು ಗ್ರಾಮ ಪಂಚಾಯತಿ ಅಧಿಕಾರಾವಧಿ ಯಾವಾಗಿನಿಂದ ಅಂದರೆ ಈ ದಿನಾಂಕದಿಂದ 5 ವರ್ಷಗಳಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಯಾವ ರೀತಿ ಇದೆ ಅಂತಂದರೆ, ಎ ಇದರ ಪ್ರಥಮ ಸಭೆಯಿಂದ, ಇದರ ಅಂತಂದರೆ ಗ್ರಾಮ ಪಂಚಾಯಿತಿಯಿಂದ, ಪ್ರಥಮ ಸಭೆಯಿಂದ. ಆಪ್ಷನ್ಸ್ ಬಿ ಪಂಚಾಯಿತಿಗೆ ಚುನಾವಣೆ ನಡೆಸಲು ಅಧಿಕೃತ ಸೂಚನೆ ಹೊರಡಿಸುವಿಕೆಯಿಂದ. ಸಿ ಚುನಾವಣಾ ಫಲಿತಾಂಶ ಘೋಷಣೆಯಾದ ದಿನದಿಂದ. ಡಿ ಚುನಾಯಿತ ಸದಸ್ಯರ ಪ್ರತಿಜ್ಞಾ ಸ್ವೀಕಾರ, ಅಂದರೆ ಪ್ರಮಾಣ ವಚನ ಎಂದು ಸ್ವೀಕಾರ ಮಾಡ್ತಾರೋ ಅಂದಿನಿಂದ ಅಂತಿದೆ. ಹಾಗಾದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ಗ್ರಾಮ ಪಂಚಾಯಿತಿಯ ಅಧಿಕಾರಾವಧಿ ಯಾವ ದಿನಾಂಕದಿಂದ ಪ್ರಾರಂಭ ಆಗ್ತದೆ ಅಂತ ನೋಡಿದ್ರೆ ಪ್ರಥಮ ಸಭೆಯಿಂದ ಪ್ರಾರಂಭವಾಗ್ತದೆ. ನಿಮಗೆ ಗೊತ್ತಿರಲಿ, ಈ 3 ಆಪ್ಷನ್ಸಿಂದಲ್ಲ, ಪ್ರಥಮ ಸಭೆಯಿಂದ ಗ್ರಾಮ ಪಂಚಾಯಿತಿಯ ಅಧಿಕಾರಾವಧಿ ಪ್ರಾರಂಭ ಆಗ್ತದೆ. ಹಾಗಾದ್ರೆ ಇಲ್ಲಿ ಗ್ರಾಮ ಪಂಚಾಯಿತಿ ಅಂತ ನೋಡಿದಾಗ ಸ್ಥಳೀಯ ಸರ್ಕಾರ ಅಂತ ಹೇಳ್ತೀವಿ. ಸ್ಥಳೀಯ ಸರ್ಕಾರ ಅಥವಾ ಪಂಚಾಯತ್ ವ್ಯವಸ್ಥೆ ಭಾರತ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಕಂಡು ಬರುತ್ತದೆ ಅಂತಂದರೆ ಭಾಗ 9ರಲ್ಲಿ ಕಂಡು ಬರುತ್ತದೆ. ಗೊತ್ತಿರಲಿ, ಬಹಳಷ್ಟು ಸಲ ಕ್ವಶನ್ಸ್ ಕೇಳಿದ್ದಾರೆ, ನೇರವಾಗಿ ಕ್ವಶನ್ಸ್ ಕೇಳಿದ್ದಾರೆ. ಯಾವ ವಿಧಿಯಡಿಯಲ್ಲಿ ಕಂಡು ಬರುತ್ತದೆ ಅಂತಂದರೆ, ವಿಧಿ, ಅನುಚ್ಛೇದ, ಕಲಂ, ಆರ್ಟಿಕಲ್ ಎಲ್ಲ ಒಂದೇ. ಯಾವ ವಿಧಿಯಡಿಯಲ್ಲಿ ಕಂಡು ಬರುತ್ತದೆ ಅಂತಂದರೆ 243ರಿಂದ 243 ಓ ವಿಧಿಯಡಿಯಲ್ಲಿ ಕಂಡು ಬರುತ್ತದೆ. ಯಾವುದು? ಪಂಚಾಯತ್, ಸ್ಥಳೀಯ ಸರ್ಕಾರ ಕುರಿತಂತೆ. ಹಾಗಾದರೆ ಈ ಪಂಚಾಯತಿ ವ್ಯವಸ್ಥೆಯನ್ನು ನೋಡಿದಾಗ 1957ರ ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 3 ಹಂತದ ಪಂಚಾಯತಿ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗಿದೆ. ಎಷ್ಟು ಅಂತಾರೆ? 3 ಹಂತದ ಪಂಚಾಯತಿ ವ್ಯವಸ್ಥೆ. ಒಂದು ಗ್ರಾಮ ಪಂಚಾಯತ್ ಅಂತ ಹೇಳ್ತೇವೆ, ಗೊತ್ತಿರಬೇಕು, ಗ್ರಾಮ ಪಂಚಾಯತ್. 2 ಪಂಚಾಯತ್ ಸಮಿತಿ ಅಂತ ಹೇಳ್ತೀವಿ, ಪಂಚಾಯತ್ ಸಮಿತಿ. ನೆಕ್ಸ್ಟ್ 3ನೇದು ಯಾವುದು ಅಂತಂದರೆ ಜಿಲ್ಲಾ ಪರಿಷತ್ ಅಂತ ಹೇಳ್ತೇವೆ, ಜಿಲ್ಲಾ ಪರಿಷತ್. 3 ಹಂತದ ಪಂಚಾಯತ್ ವ್ಯವಸ್ಥೆಗೆ ಶಿಫಾರಸು ಮಾಡಿರುವಂತಹ ಸಮಿತಿ ಯಾವುದು ಅಂತಂದರೆ ಬಲವಂತರಾಯ್ ಮೆಹ್ತಾ ಸಮಿತಿ 1957. ಅದೇ ಇವತ್ತು ಕೂಡ ಅದೇ ನೋಡು, ಗ್ರಾಮ ಪಂಚಾಯತ್ ಇದೆ, ತಾಲೂಕು ಪಂಚಾಯತ್ ಇದೆ, ಜಿಲ್ಲಾ ಪಂಚಾಯತ್ ಇದೆ. ಇವತ್ತು 3 ಹಂತ ಪಂಚಾಯತಿನೇ ಕಾಣ್ತೇವೆ ನಾವು. ಅದನ್ನೇ ಸ್ವಲ್ಪ ಹೆಸರು ಚೇಂಜ್ ಇದೆ ಅಷ್ಟೇ. ಹಾಗಾದ್ರೆ ಈ ರಾಷ್ಟ್ರೀಯ ಪಂಚಾಯತ್ ದಿನ ಅಂಥೇಳಿ ಯಾವಾಗ ಆಚರಣೆ ಮಾಡ್ತಾರೆ? ಇದು ಕೂಡ ಕ್ವಶನ್ ಆಗ್ಯಾವ. ರಾಷ್ಟ್ರೀಯ ಪಂಚಾಯತಿ ದಿನ ಅಂಥೇಳಿ ಏಪ್ರಿಲ್ 24ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ ರೀ. ಏಪ್ರಿಲ್ 24ರಂದು ರಾಷ್ಟ್ರೀಯ ಪಂಚಾಯತ್ ದಿನ. ಯಾಕಂದ್ರೆ ಸಂವಿಧಾನಿಕ ಮನ್ನಣೆಯನ್ನು ಪಡೆದಂಥ ಒಂದು ದಿನ ಯಾವುದು ಅಂದರೆ ಏಪ್ರಿಲ್ 24. ಆ ಕಾರಣಕ್ಕಾಗಿ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂಥೇಳಿ ಆಚರಣೆ ಮಾಡ್ತಾರೆ. ಈ ಬಲವಂತರಾಯ್ ಮೆಹ್ತಾ ಸಮಿತಿ ಶಿಫಾರಸಿನ ಮೇರೆಗೆ 3 ಹಂತದ ಪಂಚಾಯತ್ ಅಳವಡಿಸಿಕೊಂಡಿರೋ ಕಾರಣಕ್ಕಾಗಿ ಬಲವಂತರಾಯ್ ಮೆಹ್ತಾ ಅವರನ್ನು ಏನಂತ ಕರೀತಾರೆ? ಪಂಚಾಯತ್ ವ್ಯವಸ್ಥೆಯ ಪಿತಾಮಹ ಅಥವಾ ಪಂಚಾಯತಿ ವ್ಯವಸ್ಥೆಯ ಅಥವಾ ಪಂಚಾಯತ್ ರಾಜ್ನ ವಾಸ್ತುಶಿಲ್ಪಿ ಅಂತ ಕರೀತಾರೆ. ಯಾರಿಗೆ? ಬಲವಂತರಾಯ್ ಮೆಹ್ತಾ ಅವರಿಗೆ. ಅದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ನ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ, ಇಲ್ಲಿ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಏಕಸದನ ಶಾಸಕಾಂಗ ಹೊಂದಿದೆ ಅಂತಿದೆ. ಅಂದರೆ ಏಕಸದನ. ಇಲ್ಲಿ ರಾಜ್ಯಗಳನ್ನು ಪರಿಗಣಿಸಿದಾಗ ಒಂದು ವಿಧಾನಸಭೆ, ವಿಧಾನ ಪರಿಷತ್ ಅಂತ ಬರ್ತದೆ. ಯಾವ ರಾಜ್ಯ ಕೇವಲ ವಿಧಾನಸಭೆ ಒಳಗೊಂಡಿದೆಯೋ ಅದಕ್ಕೆ ಏಕಸದನ ಅಂತ ಕರಿತೀವಿ. ಯಾವ ರಾಜ್ಯ ವಿಧಾನಸಭೆ, ವಿಧಾನ ಪರಿಷತ್ ಎರಡೂ ಒಳಗೊಂಡಿದೆಯೋ ಅದಕ್ಕೆ ನಾವು ಏನಂತ ಕರಿತೀವಿ? ದ್ವಿಸದನ ಅಂತ ಕರಿತೀವಿ. ಸೊ ಅದನ್ನೇ ಕ್ವಶನ್ಸ್, ಕೆಳಗಿನ ಯಾವ ರಾಜ್ಯ ಏಕಸದನ ಒಳಗೊಂಡಿದೆ ಅಥವಾ ಹೊಂದಿದೆ, ಏಕಸದನ ಶಾಸಕಾಂಗ ಹೊಂದಿದೆ ಅಂತ ಕೇಳಿದ್ರೆ, ಅಂದರೆ ಇದರ ಅರ್ಥ ಕೇವಲ ವಿಧಾನಸಭೆ ಹೊಂದಿರುವಂಥ ರಾಜ್ಯ ಯಾವುದು ಅಂತ ಕ್ವಶನ್ಸ್. ಆಪ್ಷನ್ಸ್ ನೋಡಿ.
ಎ ಬಿಹಾರ್ ಅಂತಿದೆ, ಬಿ ಮಹಾರಾಷ್ಟ್ರ ಅಂತಿದೆ, ಸಿ ಕರ್ನಾಟಕ ಅಂತಿದೆ, ಡಿ ರಾಜಸ್ಥಾನ್ ಅಂತಿದೆ. ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ನೋಡ್ರಿ, ರಾಜಸ್ಥಾನ್ ಸರಿಯಾಗಿರುವಂಥ ಉತ್ತರ ಸ್ನೇಹಿತರೆ. ಯಾಕಂದರೆ ರಾಜಸ್ಥಾನದಲ್ಲಿ ವಿಧಾನ ಪರಿಷತ್ತಿಲ್ಲ, ಕೇವಲ ವಿಧಾನಸಭೆ ಮಾತ್ರ ಇದೆ. ಹಾಗಾದರೆ ಇಲ್ಲಿ ಇದಕ್ಕೆ ನಾವು ಉತ್ತರ ನೀಡಬೇಕಾದ್ರೆ ವಿಧಾನ ಪರಿಷತ್ ಬಗ್ಗೆ ಗೊತ್ತಿರಲೇಬೇಕು. ವಿಧಾನ ಪರಿಷತ್ ಬಗ್ಗೆ ಗೊತ್ತಿದ್ರೆ ಮಾತ್ರ ಇಂಥವುಗಳಿಗೆ ಆನ್ಸರ್ ಹಾಕ್ಲಿಕ್ಕೆ ಬರುತ್ತೆ, ಇಲ್ಲಾದರೆ ಇಲ್ಲ. ವಿಧಾನ ಪರಿಷತ್ ಬಗ್ಗೆ ತಿಳಿಸುವಂಥ ವಿಧಿ ಎಷ್ಟು ಅಂತಂದರೆ 171ನೇ ವಿಧಿ ವಿಧಾನ ಪರಿಷತ್ ಬಗ್ಗೆ ತಿಳಿಸ್ತದೆ. ಹಾಗಾದರೆ ಇಲ್ಲಿ ವಿಧಾನ ಪರಿಷತ್ತನ್ನು ರಾಜ್ಯ ಶಾಸಕಾಂಗದ ಮೇಲ್ಮನೆ ಅಂತ ಕರೀತಾರೆ. ರಾಜ್ಯ ಶಾಸಕಾಂಗದ ಮೇಲ್ಮನೆ ಅಂತ ಕರೀತಾರೆ. ಯಾವುದಕ್ಕೆ? ವಿಧಾನ ಪರಿಷತ್ತಕ್ಕೆ. ಅದು ಗೊತ್ತಿರಲಿ. ಹಾಗೆ ವಿಧಾನ ಪರಿಷತ್ತನ್ನು ನೋಡಿದಾಗ ಪ್ರಸ್ತುತ ಎಷ್ಟು ರಾಜ್ಯಗಳಲ್ಲಿ? 6 ರಾಜ್ಯಗಳಲ್ಲಿ ಕಾಣ್ತೇವೆ. 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ತು ಕಾಣ್ತೀವಿ. ಯಾವ್ಯಾವ 6 ರಾಜ್ಯ ಅಂತಂದರೆ, ನಂಬರ್ 1 ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿದೆ, ಆಂಧ್ರ ಪ್ರದೇಶದಲ್ಲಿ ವಿಧಾನ ಪರಿಷತ್ತಿದೆ, ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ವಿಧಾನ ಪರಿಷತ್ತಿದೆ, ಬಿಹಾರದಲ್ಲಿ ವಿಧಾನ ಪರಿಷತ್ತಿದೆ, ಯು ಪಿಯಲ್ಲಿ ಉತ್ತರ ಪ್ರದೇಶ್ ವಿಧಾನ ಪರಿಷತ್ತಿದೆ, ನೆಕ್ಸ್ಟ್ ತೆಲಂಗಾಣದಲ್ಲಿ ವಿಧಾನ ಪರಿಷತ್ತಿದೆ. ಒಂದು ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಉತ್ತರ ಪ್ರದೇಶ್, ತೆಲಂಗಾಣದಲ್ಲಿ ವಿಧಾನ ಪರಿಷತ್ತಿದೆ ಸ್ನೇಹಿತರೆ. ಒಟ್ಟು 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ಇರೋದನ್ನು ಕಾಣ್ತೀವಿ. ಸೊ ಇಲ್ಲೇ ಈ 6 ರಾಜ್ಯ ಹಾಕದವ್ರಿ, ನಾವು ರಾಜಸ್ಥಾನ ಕೂಡ ನಾಳೆ ರಚನೆ ಮಾಡ್ಕೋಬಹುದಲ್ಲ. ಹಾಗಾದ್ರೆ ವಿಧಾನ ಪರಿಷತ್ತನ್ನು ರಚನೆ ಮಾಡಿಕೊಳ್ಳುವಂಥ ಅಧಿಕಾರ ಅಥವಾ ರದ್ದುಪಡಿಸುವಂಥ ಏನು 6 ರಾಜ್ಯಗಳಲ್ಲಿ ಅದಲ್ಲ, ಇವು ಕೂಡ ರದ್ದು ಮಾಡಬಹುದು. ರದ್ದುಪಡಿಸಿಕೊಳ್ಳುವಂಥ ಅಧಿಕಾರ ಭಾರತ ಸಂವಿಧಾನ ಎಷ್ಟನೇ ವಿಧಿಯ ಪ್ರಕಾರ ಅಂತಂದರೆ 169ನೇ ವಿಧಿಯ ಪ್ರಕಾರ ವಿಧಾನ ಪರಿಷತ್ತನ್ನು ರಚನೆ ಮಾಡಿಕೊಳ್ಳಬಹುದು ಅಥವಾ ವಿಧಾನ ಪರಿಷತ್ತನ್ನು ರದ್ದುಪಡಿಸಬಹುದು. ನೋಡ್ರಿ, ಇಲ್ಲಿರುವಂಥದ್ದು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ರದ್ದುಪಡಿಸಬೇಕಾದ್ರೂ 169ನೇ ವಿಧಿ. ರಾಜಸ್ಥಾನದಾಗಿಲ್ಲ, ವಿಧಾನ ಪರಿಷತ್ ರಚನೆ ಮಾಡ್ಕೋಬೇಕಂತಂದ್ರೆ 169ನೇ ವಿಧಿಯ ಅಡಿಯಲ್ಲಿ ರಚನೆ ಮಾಡ್ಕೊಳ್ತಾರೆ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಹಾಗಾದರೆ ಈ ವಿಧಾನ ಪರಿಷತ್ತು ಸದಸ್ಯರ ಸಂಖ್ಯೆ ನೋಡಿದಾಗ ರಾಜ್ಯದಿಂದ ರಾಜ್ಯಕ್ಕೆ ವ್ಯತ್ಯಾಸದ. ಹಾಗಾದರೆ ಎಷ್ಟಿರಬೇಕು ಅಂತಂದರೆ, ಯಾವುದೇ ರಾಜ್ಯ ತಗೊಳ್ರಿ, ಆ ರಾಜ್ಯದ ವಿಧಾನಸಭೆ ಗಮನಿಸ್ರ, ಆ ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರಲ್ಲಿ 1/3 ಸದಸ್ಯರು ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾರೆ. ಅಂದರೆ 300 ಜನ ವಿಧಾನಸಭೆ ಸದಸ್ಯರಿದ್ದರೆ 100 ಜನ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ. 1/3. ಇದು ಗರಿಷ್ಠ. ಈ ಗರಿಷ್ಠ ಮಿತಿ ಮೀರಬಾರ್ದು. ಹಾಗಾದ್ರೆ ಕನಿಷ್ಠ ಎಷ್ಟಿರಬೇಕು ಅಂತಂದರೆ 40ರಷ್ಟು ಸಂಖ್ಯೆ ಇರಬೇಕು. 40% ಇಸಲ್ಲ, ಸದಸ್ಯರ ಸಂಖ್ಯೆ 40. ಕನಿಷ್ಠ 40 ಸದಸ್ಯರು ವಿಧಾನ ಪರಿಷತ್ ಇರಲೇಬೇಕು. ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದರೆ 75. ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ 75. ಹಾಗಾದರೆ ಕ್ವಶನ್ಸ್ ಕೇಳ್ತಾರೆ, ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು? ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದರೆ 64 ಸದಸ್ಯರು. ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು? 64. ಇದು ಗೊತ್ತಿರಬೇಕು. ಇದು ವಿಧಾನ ಪರಿಷತ್ತು ಅಥವಾ ಏಕಸದನ ದ್ವಿಸದನ ಬಗ್ಗೆ ಇರುವಂಥ ಒಂದಿಷ್ಟು ಮಾಹಿತಿ ಸ್ನೇಹಿತರೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ ಅಂತ. ನೋಡಿ, ಹೊಂದಿಸಿ ಬರೆಯಿರಿ ಅಂತಿದೆ. ಈ ಕಡೆ ಅನುಚ್ಛೇದಗಳು ಕೊಟ್ಟರೆ, ಈ ಕಡೆ 1, 2 ಅಂತೇಳಿ ಅನುಚ್ಛೇದ ಇದೆ. ಈ ಕಡೆ ಆ ಅನುಚ್ಛೇದ ಅಥವಾ ವಿಧಿ ಯಾವುದು ಅಂತದನ್ನು ನೋಡಬೇಕು. ಇಲ್ಲಿ ಕೆಳ ಸಂಕೇತಗಳಿದಾವೆ. ಅನುಚ್ಛೇದ 24, ಅನುಚ್ಛೇದ 17, ಅನುಚ್ಛೇದ 18, ಅನುಚ್ಛೇದ 16 ಅಂತಿದೆ. ಈ ಕಡೆ ಸಾರ್ವಜನಿಕ ಸೇವೆಗಳಲ್ಲಿ ಸಮಾನಾವಕಾಶ, ಇದು ಇಲ್ಲಿ ಹೋಗೈತೆ ನೋಡ್ರಿ, ಇದು ಇಲ್ಲಿ ಬರಬೇಕು, ಮಿಸ್ಟೇಕ್ ಇದೆ. ಸಾರ್ವಜನಿಕ ಸೇವೆಗಳಲ್ಲಿ ಸಮಾನಾವಕಾಶ, ಬಿರುದುಗಳ ರದ್ದತಿ, ಕಾರ್ಖಾನೆ ಹಾಗೂ ಇತ್ಯಾದಿಗಳಲ್ಲಿ ಬಾಲಕಾರ್ಮಿಕರ ನಿಷೇಧ, ಅಸ್ಪೃಶ್ಯತೆಯ ನಿರ್ಮೂಲನೆ ಅಂತಿದೆ. ಹಾಗಾದ್ರೆ ಇಲ್ಲಿ ಸಂಕೇತದ ನೋಡೋಣ, ಇಲ್ಲಿ ಒಂದಕ್ಕೊಂದು ನೋಡ್ಕೊಂತ ಹೋಗೋಣ. ಈ ರೀತಿ ಕ್ವಶನ್ ಕೇಳಿದಾಗ ಇದು ಫಸ್ಟ್ ಯಾವ ಟಾಪಿಕ್ ಮ್ಯಾಗ ಅದನ್ನು ತಿಳ್ಕೊಳ್ರಿ. ಮೂಲಭೂತ ಹಕ್ಕುಗಳ ಮೇಲೆ ಕೇಳಿರುವಂಥ ಪ್ರಶ್ನೆ. ಈ ರೀತಿ ಕೇಳಿದಾಗ ಇಡೀ ಸಮಗ್ರವಾದಂಥ ಮಾಹಿತಿ ನಿಮ್ಗೆ ಗೊತ್ತಿದ್ರೆ ಮಾತ್ರ ಉತ್ತರ ನೀಡಲಿಕ್ಕೆ ಸಾಧ್ಯದ, ಇಲ್ದಿದ್ರೆ ಇಲ್ಲ. ಹಾಗಾದ್ರೆ ಒಂದೊಂದು ನೋಡ್ಕೊಂತ ಹೋಗೋಣ. ಅನುಚ್ಛೇದ 24 ಏನು ಹೇಳ್ತಾನೆ? ಬಾಲಕಾರ್ಮಿಕ ನಿಷೇಧ. ಇಲ್ಲದ ರೈಟ್ ಆನ್ಸರ್. ಹಾಗಾದ್ರೆ ಇಲ್ಲಿ ನೋಡ್ರಿ, ಒಂದನೇದು
ಸಿಗೆ ಹೋಲಿಕೆ ಆಗ್ತದೆ. ಒಂದು ಸಿ ಇಲ್ಲೈತಿ, ಎಸ್ ಗಮನಿಸ್ರಿ. ನೆಕ್ಸ್ಟ್ ಇನ್ನೊಂದು ಸಿ ಇಲ್ಲಿದ್ರೆ ಮುಂದೆ ನೋಡಬೇಕು. ಈಗ ಆ್ಯಕ್ಚುಲಿ ಇಲ್ಲಿ ಸಿ ಮತ್ತು ಯಾವುದೂ ಇಲ್ಲ ಒಂದ್ರಾಗ ರೈಟ್ ಆನ್ಸರೇ ಬಿ, ಸರಿಯಾದಂಥ ಉತ್ತರ ಬಿ. ಆದರೂ ಕೂಡ ಎಲ್ಲ ಒಂದ್ಸಲ ನೋಡಿಬಿಡೋಣ. ನೆಕ್ಸ್ಟ್ ಅನುಚ್ಛೇದ 17 ಏನು ಹೇಳ್ತದೆ ಅಂತಂದರೆ ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಹೇಳ್ತದೆ. ಅಸ್ಪೃಶ್ಯತೆ ನಿರ್ಮೂಲನೆ ಆಚರಣೆ ಅಲ್ಲ, ನಿರ್ಮೂಲನೆ ಮಾಡೋರ ಬಗ್ಗೆ. 2D ಎಲ್ಲಿದೆ ನೋಡಿ, ಇಲ್ಲಿದೆ ಸರಿಯಾದಂಥ ಡಿ, ಇದು ಸಿ ಒಂದನೇದು. ನೆಕ್ಸ್ಟ್ ಅನುಚ್ಛೇದ 18 ಬಿರುದುಗಳ ರದ್ದತಿಯ ಬಗ್ಗೆ ಹೇಳ್ತದೆ. 18 ಅಂದರೆ 3 ಎ ಆಗಬೇಕು, 3 ಎ ಆಗಬೇಕು. ಇಲ್ಲಿ ಮಿಸ್ಟೇಕ್ ಇದೆ, ಇದು ಆಪ್ಷನ್ಸ್ ಮಿಸ್ಟೇಕ್ ಇದೆ. 3 ಸಿ ಅಂತ ಕೊಟ್ಟಿದ್ದಾರೆ. ಅನುಚ್ಛೇದ 18 ಬಿರುದುಗಳ ರದ್ದತಿ ಬಿ ರೈಟ್, ಕರೆಕ್ಟ್ ಇದೆ, ಬಿ ಅಂತಿದೆ, ಕರೆಕ್ಟ್ ಇದೆ. ಅನುಚ್ಛೇದ 18 ಬಿ ಬಿರುದುಗಳ ರದ್ದತಿ. ಅನುಚ್ಛೇದ 16 ಸಾರ್ವಜನಿಕ ಸೇವೆಗಳಲ್ಲಿ ಸಮಾನ ಅವಕಾಶ. ಎ 4 ಎ ಕರೆಕ್ಟ್ ಇದೆ. ಹಾಗಾದ್ರೆ ಸರಿಯಾದಂಥದ್ದು ಯಾವುದು ಅಂತಂದರೆ ಬಿ. CDBA ಅಂತಿದಿಲ್ಲ, ಇದು ಸರಿಯಾಗಿರುವಂಥ ಉತ್ತರ ಸ್ನೇಹಿತರೆ. ವಿಧಿಗಳು ಪರ್ಫೆಕ್ಟ್ ಆಗಿದ್ದಾಗ ಮಾತ್ರ ಉತ್ತರ ಕೊಡಲಿಕ್ಕೆ ಸಾಧ್ಯದ, ಇಲ್ಲದಿದ್ದರೆ ಇಲ್ಲ. ಸೊ ಇಂಥ ಪ್ರಶ್ನೆ ಬಂದಾಗ ನಾವು ಬಹಳ ಗಮನ ಕೊಟ್ಟು ಉತ್ತರವನ್ನು ನೀಡಬೇಕು. ಸೊ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡಿ. ಭಾರತ ಸಂವಿಧಾನದ ರಚನಾ ಸಭೆಯನ್ನು ಯಾವ ವರ್ಷ ರಚಿಸಲಾಯಿತು ಅಂತಿದೆ. ಭಾರತ ಸಂವಿಧಾನ ರಚನಾ ಸಭೆ ಬಗ್ಗೆ ಇರುವಂಥ ಮಾಹಿತಿ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಆಪ್ಷನ್ಸ್ ಎ 1944, ಬಿ 1945, ಸಿ 1946, ಡಿ 1947 ಅಂತಿದೆ. ಹಾಗಾದ್ರೆ ಸರಿಯಾದಂಥ ಉತ್ತರ ಯಾವುದು? ಭಾರತ ಸಂವಿಧಾನ ರಚನಾ ಸಭೆಯನ್ನು ರಚಿಸಿದ್ದು ಯಾವಾಗ ಅಂತ ಕೇಳಿದ್ರೆ ಸರಿಯಾದಂಥ ಉತ್ತರ 1946. ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಮೇರೆಗೆ ಸಂವಿಧಾನ ರಚನಾ ಸಮಿತಿ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡ್ತಾರೆ. ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತಂದರೆ 389 ಒಟ್ಟು ಸದಸ್ಯರು. ಇದ್ರಾಗ ನಾವು ಮುಖ್ಯವಾಗಿ 2 ಭಾಗಗಳನ್ನಾಗಿ ಮಾಡ್ತೇವೆ. ಒಂದು, ಒಟ್ಟು 296 ಜನ ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆ ಆಗ್ತಾರೆ. ಇದು ಕೂಡ ಗೊತ್ತಿರಲಿ, 296 ಜನ ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆ ಆಗ್ತಾರೆ. ಬ್ರಿಟಿಷ್ ಇಂಡಿಯಾ, ಅದು ಬ್ರಿಟಿಷ್ ಇಂಡಿಯಾದಿಂದ ಯಾವ ರೀತಿ ಆಯ್ಕೆ ಆಗ್ತಾರೆ ಅಂತಂದರೆ ಚುನಾವಣೆಯ ಮೂಲಕ, ಇಲೆಕ್ಷನ್, ಇದು ಗೊತ್ತಿರಲಿ, ಇವೆಲ್ಲ ಕ್ವಶನ್ ಆಗಿ ಚುನಾವಣೆಯ ಮೂಲಕ. ಇನ್ನು ಈ ಕಡೆ 93 ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ಆಯ್ಕೆ ಆಗ್ತಾರೆ. ಸಂವಿಧಾನ ರಚನಾ ಸಭೆಗೆ ದೇಶೀಯ ಸಂಸ್ಥಾನಗಳಿಂದ ಎಷ್ಟು ಜನ ಸದಸ್ಯರು ಆಯ್ಕೆ ಆಗ್ತಾರೆ ಅಂತಂದರೆ 93 ಜನ ಸದಸ್ಯರು. ಇವರು ನಾಮಕರಣಗೊಳ್ಳುವುದರ ಮೂಲಕ, ಚುನಾವಣೆ ಇಲ್ಲ, ನಾಮಕರಣಗೊಳ್ಳುವುದರ ಮೂಲಕ ಆಯ್ಕೆ ಆಗ್ತಾರೆ. ನೆಕ್ಸ್ಟ್ ಈ 296 ಮತ್ತೆ 2 ಭಾಗವನ್ನಾಗಿ ಮಾಡ್ತೀವಿ. 2 ಭಾಗವನ್ನಾಗಿ, ಒಂದು 292 ಸಂಖ್ಯೆ ಅಂತ ಹೇಳ್ತೀವಿ, ಸದಸ್ಯರು ಅಂತ ಹೇಳ್ತೀವಿ. ಇನ್ನೊಂದು ಈ ಕಡೆ 4 ಜನ ಸದಸ್ಯರು ಅಂತ ಹೇಳ್ತೀವಿ. ಈ 292 ಜನ ಸದಸ್ಯರು ಗವರ್ನರ್ ಪ್ರಾಂತ್ಯದಿಂದ ಆಯ್ಕೆ ಆಗ್ತಾರೆ. ಗವರ್ನರ್ ಪ್ರಾಂತ್ಯ. ಹಾಗಾದರೆ ಒಟ್ಟು ಎಷ್ಟು ಗವರ್ನರ್ ಪ್ರಾಂತ್ಯದಿಂದ ಆಯ್ಕೆ ಆಗ್ತಾರೆ 292 ಜನ ಸದಸ್ಯರು ಅಂತಂದರೆ 11 ಗವರ್ನರ್ ಪ್ರಾಂತ್ಯದಿಂದ ಆಯ್ಕೆ ಆಗ್ತಾರೆ. ಅದು ಕೂಡ ಗೊತ್ತಿರಲಿ. ಹಾಗಾದ್ರೆ ಈ 4 ಜನ ಎಲ್ಲಿಂದ ಆಯ್ಕೆ ಆಗ್ತಾರಂತಂದರೆ ಚೀಫ್ ಕಮಿಷನರ್ ಪ್ರಾಂತ್ಯದಿಂದ, ಚೀಫ್ ಕಮಿಷನರ್ ಪ್ರಾಂತ್ಯದಿಂದ ಆಯ್ಕೆ ಆಗ್ತಾರೆ. ಅದು ಕೂಡ ಗೊತ್ತಿರಲಿ. ಹಾಗಾದ್ರೆ 4 ಚೀಫ್ ಕಮಿಷನರ್ ಪ್ರಾಂತ್ಯಗಳು ಯಾವುವು ಅಂತಂದರೆ ಒಂದು ನೋಡ್ರಿ, ಒಂದು ದೆಹಲಿ, ಅಜ್ಮೀರ್, ಕುರ್ಗ, ಅಂದಿನ ಕುರ್ಗ, ಇಂದಿನ ಕೊಡಗು, ಬಲೂಚಿಸ್ತಾನ್ ಅಂತ ಹೇಳ್ತೇವೆ. ಇಲ್ಲಿಂದ ಅಂದರೆ ಈ 4 ಪ್ರಾಂತ್ಯಗಳಿಂದ ಒಬ್ಬೊಬ್ರು ಆಯ್ಕೆ ಆಗ್ತಾರ್ರಿ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಸಂವಿಧಾನ ರಚನಾ ಸಭೆಯ ಬಗ್ಗೆ ಒಂದಿಷ್ಟು ಮಾಹಿತಿ. ಸಂವಿಧಾನ ರಚನಾ ಸಮಿತಿಯ ಪ್ರಥಮ ಸಭೆ ನಡೆದಿದ್ದು ಯಾವಾಗ ಅಂತ ಕ್ವಶನ್ ಕೇಳ್ತಾರೆ. 1946 ಡಿಸೆಂಬರ್ 9 ನಡೀತದೆ. ಅಲ್ಲಿ ಹಂಗಾಮಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನು ಆಯ್ಕೆ ಮಾಡ್ತಾರೆ. JB ಕೃಪಲಾನಿ ಅವರ ಶಿಫಾರಸ್ಸಿನ ಮೇರೆಗೆ. ಖಾಯಂ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದು ಯಾವಾಗ ಅಂತ ಕ್ವಶನ್ಸ್ ಕೇಳ್ತಾರೆ. 1946 ಡಿಸೆಂಬರ್ 11ರಂದು ನಡೆದಂಥ ಸಭೆಯಲ್ಲಿ, 1946 ಡಿಸೆಂಬರ್ 11ರಂದು ನಡೆದಂಥ ಸಭೆಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಖಾಯಂ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಮತ್ತು ಉಪಾಧ್ಯಕ್ಷರನ್ನಾಗಿ HC ಮುಖರ್ಜಿ ಅವರನ್ನು ಮತ್ತು VT ಕೃಷ್ಣಮಾಚಾರ್ಯ ಅವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡ್ತಾರೆ. BN ರಾವ್ ಅವರನ್ನು ಕಾನೂನು ಸಲಹೆಗಾರರನ್ನಾಗಿ ಮಾಡ್ತಾರೆ. ಈ ಸಂವಿಧಾನ ರಚನಾ ಸಭೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ರಿ. ಒಂದು ಕ್ವಶನ್ ಪಿಕ್ಸ್ ಬಂದೇ ಬರ್ತದೆ. ಓಕೆ,
ಇದು ಸಂವಿಧಾನ ರಚನಾ ಸಭೆ ಬಗ್ಗೆ ಇರುವಂಥ ಮಾಹಿತಿ ಸ್ನೇಹಿತರೆ. ಇವತ್ತು ಇಷ್ಟು MCQಗಳನ್ನು ಚರ್ಚೆ ಮಾಡಿದ್ದಾಯಿತು. ಇದೇ ರೀತಿ ಇನ್ನೂ ಉಳಿದಂಥ ಹಲವಾರು MCQಗಳ ಜೊತೆಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ತರಗತಿಯನ್ನು ನೋಡ್ತಾ ಇರ್ರಿ, ನೋಟ್ಸ್ ಮಾಡ್ತಾ ಇರ್ರಿ, ನಿಮ್ಮದೇ ಆದಂಥ ಸ್ಟಡಿಯಲ್ಲಿ ಇರ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಧನ್ಯವಾದಗಳು.